ಸ್ನೇಹಿತರೆ, ನಮ್ಮ ಭಾರತದ ರಕ್ಷಣಾ ಬೆಳವಣಿಗೆಗಳ ಪ್ರತಿಯೊಂದು ಸುದ್ದಿಯೂ ನಿಮಗೆ ತಲುಪಬೇಕೆಂಬುದು ನಮ್ಮ ಉದ್ದೇಶ. ನಿಮ್ಮ ಒಂದು ಸಬ್ಸ್ಕ್ರೈಬ್ ನಮಗೆ ದೊಡ್ಡ ಪ್ರೋತ್ಸಾಹ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ಪ್ರೋತ್ಸಾಹ ನೀಡಿ ಎಂದು ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ನಮಸ್ಕಾರ ಗೆಳೆಯರೇ, ದೇಶ ಪ್ರೇಮಿಗಳೇ, ನಮ್ಮ ಕನ್ನಡ ಡಿಫೆನ್ಸ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮಗೆ. ಗೆಳೆಯರೇ ನಮಸ್ಕಾರ. ಇವತ್ತು ನಾವು ಮಾತನಾಡೋದು ಒಂದು ತುಂಬ ಮಹತ್ವದ ವಿಷಯದ ಬಗ್ಗೆ. ಭಾರತೀಯ ವಾಯುಪಡೆ ಅಂದರೆ ನಮ್ಮ IAF ತನ್ನ Su-30 MKI ಯುದ್ಧ ವಿಮಾನಗಳಿಗಾಗಿ ಒಂದು ಅತ್ಯಂತ ಶಕ್ತಿಶಾಲಿ ಹೊಸ ಬಾಂಬನ್ನು ಜೋಡಿಸಲು ಯೋಚಿಸ್ತಾ ಇದೆ. ಅದರ ಹೆಸರು UPAB 1500. ಈ ಬಾಂಬ್ ಏನು, ಯಾಕೆ ಇದು ಇಷ್ಟು ಸ್ಪೆಷಲ್ ಅಂತ ನೋಡೋಣ. UPAB 1500B, ತಾಂತ್ರಿಕ ಭಾಷೆಯಲ್ಲಿ ಇದನ್ನು K029BE ಅಂತಾನೂ ಕರೀತಾರೆ. ಇದು ರಷ್ಯಾ ತಯಾರಿಸಿದ ಒಂದು ದೈತ್ಯ ಗ್ಲೈಡ್ ಬಾಂಬ್. ಇದರ ತೂಕ ಸುಮಾರು 1525 kg. ಒಂದು ಸಣ್ಣ ಕಾರಿನ ತೂಕದ ಹತ್ತಿರ ಇರುತ್ತದೆ. ಅಂದರೆ ಅರ್ಥ ಆಗುತ್ತೆ ಅದು ಎಷ್ಟು ದೊಡ್ಡದು ಅಂತ. ಇದರ ಅತಿ ದೊಡ್ಡ ವಿಶೇಷತೆ ಏನು ಗೊತ್ತಾ? ಇದನ್ನು ನೇರವಾಗಿ ಟಾರ್ಗೆಟ್ ಮೇಲೆ ಬಿಡಬೇಕಾಗಿಲ್ಲ. Su-30 MKI ವಿಮಾನ ಸುಮಾರು 15 ಕಿಲೋಮೀಟರ್ ಎತ್ತರದಲ್ಲಿ ಹಾರಾಡುತ್ತಾ ಈ ಬಾಂಬನ್ನು ಬಿಟ್ಟರೆ ಸಾಕು. ಬಾಂಬ್ ತನ್ನ ರೆಕ್ಕೆಗಳನ್ನು ಅಗಲಿಸಿಕೊಂಡು ಗಾಳಿಯಲ್ಲಿ ಗ್ಲೈಡ್ ಮಾಡುತ್ತಾ ಬರೋಬ್ಬರಿ 50 ಕಿಲೋಮೀಟರ್ ದೂರ ಇರೋ ಟಾರ್ಗೆಟನ್ನು ತಲುಪಿ ನಾಶ ಮಾಡುತ್ತದೆ. ಅಂದರೆ ನಮ್ಮ ಯುದ್ಧ ವಿಮಾನ ಶತ್ರುವಿನ ವಾಯುರಕ್ಷಣಾ ವ್ಯವಸ್ಥೆಯ ವ್ಯಾಪ್ತಿಗೆ ಬರದೆ ಸುರಕ್ಷಿತ ದೂರದಲ್ಲಿ ನಿಂತು ಸ್ಟ್ರೈಕ್ ಮಾಡಬಹುದು. ಇದನ್ನೇ ಸ್ಟ್ಯಾಂಡ್ ಆಫ್ ಕೇಪಬಿಲಿಟಿ ಅಂತ ಕರೀತಾರೆ ಮತ್ತು ಇದು ಮಾಡರ್ನ್ ವಾರ್ಫೇರ್ನಲ್ಲಿ ಗೇಮ್ ಚೇಂಜರ್. ಇನ್ನು ಈ ಬಾಂಬ್ ಯಾವ ತರಹದ ಟಾರ್ಗೆಟ್ಸ್ಗಳನ್ನು ನಾಶ ಮಾಡಬಲ್ಲದು? ಇದರಲ್ಲಿ ಇರೋದು ಬರೋಬ್ಬರಿ 1010 ಕಿಲೋಗ್ರಾಂ ತೂಕದ ವಾರ್ ಹೆಡ್. ಇದು ಕಾಂಕ್ರೀಟ್ ಅನ್ನು ಭೇದಿಸಬಲ್ಲ ಹೈ ಎಕ್ಸ್ಪ್ಲೋಸಿವ್ ತಲೆಭಾಗ, ಜೊತೆಗೆ ಸ್ಮಾರ್ಟ್ ಕಾಂಟ್ಯಾಕ್ಟ್ ಫ್ಯೂಸ್ ಇದೆ. ಅಂದರೆ ಬಾಂಬ್ ಎಷ್ಟು ಆಳದಲ್ಲಿ ಸಿಡಿಯಬೇಕು ಅನ್ನೋದನ್ನು ನಿಖರವಾಗಿ ನಿಯಂತ್ರಿಸಬಹುದು. ಇದರ ಅರ್ಥ ಏನು ಅಂದರೆ ಭೂಮಿಯ ಒಳಗೆ ಅಡಗಿರೋ ಅಂಡರ್ಗ್ರೌಂಡ್ ಬಂಕರ್ಸ್, ಕಲ್ಲು ಕಬ್ಬಿಣದಿಂದ ಕಟ್ಟಿದ ಕಮಾಂಡ್ ಸೆಂಟರ್ಸ್, ಏರ್ ಬೇಸ್ ಫೆಸಿಲಿಟೀಸ್ ಮತ್ತು ಮಿಲಿಟರಿ ಲಾಜಿಸ್ಟಿಕ್ಸ್ ಹಬ್ಸ್ ಇವೆಲ್ಲವನ್ನು ಈ ಒಂದು ಬಾಂಬ್ ಧ್ವಂಸ ಮಾಡಬಲ್ಲದು. ಇದಕ್ಕೆ ಇದನ್ನು ಬಂಕರ್ ಬಸ್ಟರ್ ಅಂತ ಕರೀತಾರೆ. ಆದರೆ ಗೆಳೆಯರೇ, ಶಕ್ತಿ ಮಾತ್ರ ಇದ್ದರೆ ಸಾಲಲ್ಲ, ನಿಖರತೆಯೂ ಬೇಕು ಅಲ್ವಾ? ಈ ಬಾಂಬ್ ಒಳಗೆ ಇರೋದು ಡ್ಯುಯಲ್ ಗೈಡೆನ್ಸ್ ಸಿಸ್ಟಮ್. ಒಂದು ಇನರ್ಷಿಯಲ್ ನ್ಯಾವಿಗೇಷನ್, ಮತ್ತೊಂದು ಸ್ಯಾಟಲೈಟ್ ಪೊಸಿಷನಿಂಗ್. ಅಂದರೆ ರಷ್ಯನ್ ಗ್ಲೋನಸ್ ಅಥವಾ GPS, ಈ ಎರಡು ಸಿಸ್ಟಮ್ ಸೇರಿ ಕೆಲಸ ಮಾಡುತ್ತವೆ. ಇದರ ಫಲಿತಾಂಶ ಏನು ಅಂದರೆ ಈ ಬಾಂಬ್ ತನ್ನ ಟಾರ್ಗೆಟ್ನ 10 ಮೀಟರ್ ಒಳಗೆ ನಿಖರವಾಗಿ ಬೀಳುತ್ತದೆ. ಎಲೆಕ್ಟ್ರಾನಿಕ್ ಜಾಮಿಂಗ್ ಇದ್ದರೂ, ಶತ್ರು ಇಂಟರ್ಫಿಯರೆನ್ಸ್ ಮಾಡಲು ಪ್ರಯತ್ನಿಸಿದ್ರು, ಇದು ಟಾರ್ಗೆಟನ್ನು ತಪ್ಪಿಸಿಕೊಳ್ಳೋದೇ ಇಲ್ಲ. ಹಾಗಾದರೆ ಭಾರತೀಯ ವಾಯುಪಡೆಗೆ ಯಾಕೆ ಇದರ ಬಗ್ಗೆ ಆಸಕ್ತಿ ತೋರಿಸ್ತಾ ಇದೆ? ಇಂದಿನ ಆಧುನಿಕ ಯುದ್ಧದ ಮೊದಲ ನಿಯಮ ಎಂದರೆ ಯುದ್ಧ ವಿಮಾನಗಳು ಮತ್ತು ಪೈಲಟನ್ನು ಅಪಾಯಕ್ಕೆ ಸಿಲುಕಿಸದೆ ಸ್ಟ್ರೈಕ್ ಮಾಡುವುದು. ಶತ್ರು ರಾಷ್ಟ್ರಗಳು ಇಂದು ತುಂಬ ಶಕ್ತಿಶಾಲಿ ಮಲ್ಟಿ ಲೇಯರ್ ಏರ್ ಡಿಫೆನ್ಸ್ ಸಿಸ್ಟಮ್ಸ್ಗಳನ್ನು ಇಟ್ಟುಕೊಂಡಿವೆ. ಅಂತಹ ರಕ್ಷಣಾ ಜಾಲವನ್ನು ಭೇದಿಸಲು ಹೋಗೋದು ತುಂಬ ಅಪಾಯಕಾರಿ. ಆದ್ದರಿಂದ UPAB 1500 ತರಹದ ಸ್ಟ್ಯಾಂಡ್ ಆಫ್ ಮ್ಯುನಿಷನ್ಸ್ ಇಂದು ಪ್ರಪಂಚದ ಎಲ್ಲ ಪ್ರಮುಖ ವಾಯುಸೇನೆಗಳ ಆದ್ಯತೆ ಆಗಿದೆ. ಇದು ಭಾರತೀಯ ವಾಯುಪಡೆಗೆ ಸೇರ್ಪಡೆ ಆದರೆ ಭಾರತಕ್ಕೆ ಏನು ಲಾಭ? ನಮ್ಮ Su-30 MKI ಈಗಾಗಲೇ ಒಂದು ಅತ್ಯುತ್ತಮ ಫೈಟರ್ ಜೆಟ್. ಅದಕ್ಕೆ UPAB 1500 ಸೇರ್ಪಡೆ ಆದರೆ ಅದು ಕೇವಲ ಒಂದು ಯುದ್ಧ ವಿಮಾನ ಆಗಿರೋದಿಲ್ಲ. ದೂರದ ಗುರಿಗಳನ್ನು ನಿಖರವಾಗಿ ಶಕ್ತಿಶಾಲಿಯಾಗಿ ಭೇದಿಸಬಲ್ಲ ಒಂದು ಸ್ಟ್ರಾಟಜಿಕ್ ಸ್ಟ್ರೈಕ್ ಪ್ಲಾಟ್ಫಾರ್ಮ್ ಆಗಲಿದೆ. ಇದು ನಮ್ಮ ಕ್ರೂಸ್ ಮಿಸೈಲ್ ಮತ್ತು ಪ್ರಿಸಿಷನ್ ಮ್ಯುನಿಷನ್ಸ್ ಜೊತೆ ಸೇರಿ ಭಾರತದ ಡಿಟರೆನ್ಸ್ ಪವರನ್ನು ಇನ್ನಷ್ಟು ಬಲಪಡಿಸುತ್ತದೆ. ಶತ್ರು ಎರಡೆರಡು ಬಾರಿ ಯೋಚಿಸಬೇಕಾಗುತ್ತದೆ ಭಾರತದ ಎದುರು ಯಾವ ಸಾಹಸಕ್ಕೂ ಕೈ ಹಾಕೋದಕ್ಕೂ ಮುಂಚೆ. ಗೆಳೆಯರೇ, ಈ ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು.
ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.